ಅಲ್ಲ ಗುರುಗಳೇ, ಮೋಹನ್ ಭಗವತ್ ಅವರು ನಿಮ್ಮ ಆಶ್ರಮದಲ್ಲಿ ಉಳ್ಕೊಂಡಿದ್ರು ಅಂತ ಹೇಳಿದ್ರಲ್ಲ, ನಾನು ಏನಂದ್ರೆ ನೀವು ಹೇಳಿದ್ರಿ ಒಂದು ಮಾತು, ಎಲ್ಲಾ ಮಠದ ಮೇಲುಗಳು ಮಠಗಳ ಮೇಲೆ ಕೇಸರಿ ಧ್ವಜ ಹಾರಾಟುವ ಪರಿಸ್ಥಿತಿ ಇದೆ ಅಂತ ಹೇಳಿ, ಹಸಿರು ಧ್ವಜ ಹಾರುವ ಪರಿಸ್ಥಿತಿ ಅಂತ. ಯಾಕೆಂದ್ರೆ ಇವತ್ತಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅದು ಬರ್ತಿದೆ. ಅಲ್ಲಲ್ಲ ಅದು ನೀವ್ ಹಂಗ ಅನ್ಕೊಂಡಿರ್ಬೋದು ಗುರುಗಳೇ. ಆಕ್ಚುಲಿ ಏನ್ ಗೊತ್ತಾ ಗುರುಗಳೇ, ಇವತ್ತಿಗೆ ಏನು ಮತಾಂತರ ಆಗ್ತಾ ಇರೋದು ಬೌದ್ಧ ಧರ್ಮ ಮತ್ತೆ ಕ್ರಿಶ್ಚಿಯನ್ ಧರ್ಮಕ್ಕೆ ಅಂತ ಹೇಳಿ. ನೀವು ಒಂದ್ ಧರ್ಮ ಹಿಡ್ಕೊಂಡು ಹಸಿರು ಧ್ವಜ ಅಂತ ಯಾಕೆ ಹೇಳಿದ್ರಿ ಅಂತ ಮೋಹನ್ ಭಗವತ್ ನಿಮ್ಮ ಎಲ್ಲೋ ನಿಮ್ಗೆ ಒಂಚೂರು ಅಂತ. ಎಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಧರ್ಮ ಬಲಾಢ್ಯ ಇದೆ ಆ ಧರ್ಮಕ್ಕೆ ನಮ್ಮ ಜನ ಹೋಗ್ತಿದ್ದಾರೆ. ಎಲ್ಲಿ ಯಾವ ಧರ್ಮ ಪ್ರಬಲವಾಗಿದೆ ಅಲ್ಲಿ ಆ ಧರ್ಮಕ್ಕೆ ಹೋಗ್ತಿದ್ದಾರೆ. ಕರಾವಳಿನಲ್ಲಿ ಕ್ರೈಸ್ತರಿದ್ದರೆ ಅಲ್ಲಿ ನಮ್ಮವ್ರು ಕ್ರೈಸ್ತರಾಗಿದ್ದಾರೆ. ನಮ್ಮ ಮೊಳಕಾಲ್ಮೂರಿನಲ್ಲಿ ಅಲಿಪೀರ್ ಕುಟುಂಬ ಜಾಸ್ತಿ ಇದೆ. ಅಲ್ಲಿ ಕೇವಲ ನನ್ನ ಸಮುದಾಯದವರಲ್ಲ, ಜಂಗಮರಂತ ಕೇಳಿದಿರಲ್ಲ, ಅವ್ರ ಕುಟುಂಬರು ಕೂಡ ಮುಸ್ಲಿಮರಾಗಿದ್ದಾರೆ. ಯಾಕಂದರೆ ಅಲ್ಲಿ ಪ್ರಭಾವ ಅವ್ರು ಜಾಸ್ತಿ ಇದೆ. ಎಲ್ಲೆಲ್ಲಿ ಯಾರು ಹೆಚ್ಚಿನ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಅವರಲ್ಲಿ ಜಾಸ್ತಿ ಇದ್ದಾರೆ, ಜಾಸ್ತಿ ಆಗ್ತಿದ್ದಾರೆ. ನಾನು ಕೇವಲ ಒಂದು ಅಂತ ಹೇಳ್ತಿಲ್ಲ. ನಾನು ಆರಂಭದಲ್ಲಿ ಹೇಳಿದೆ, ನಾನು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಕೊಟ್ಟೆ ಅಷ್ಟೇ ಅಂಥೇಳಿ. ನೀವು ಶಿರಾದಲ್ಲಿ ವಿಚಾರಿಸಿ, ಶಿರಾದಲ್ಲಿ ಒಂದು 10-15 ವರ್ಷ ಉರುಸು ನಿಂತಿತ್ತು, ಹಿಂದೂ ಮುಸ್ಲಿಂ ಗಲಾಟೆ ಆಗಿ. ನಾನು ಇನಿಷಿಯೇಟ್ ತಗೊಂಡು ಆ ಉರುಸನ್ನು ಸ್ಟಾರ್ಟ್ ಮಾಡಿಸಿದೆ. ಇವತ್ತಿಗೂ ನಾನು ಆ ಉರುಸ್ಗೆ ಹೋಗಲ್ಲ. ಪ್ರತಿ ವರ್ಷ 4-5 ವರ್ಷಕ್ಕೆ ಒಂದು ಸಾರಿ ಹೋಗ್ತೀನಿ. ನನ್ನ ಹೆಸರಿಲ್ಲದೆ ಅವರು ಉರುಸು ಮಾಡಲ್ಲ. ಈ ವರ್ಷ ಹೋಗಿದ್ದೀನಿ. ಫೋಟೋನು ನೋಡಿರ್ತೀರಿ, ವಿಡಿಯೋ ನಾನು ಅದು ಗೊತ್ತಿಲ್ಲ ನನಗೆ, ಫೇಸ್ಬುಕ್ ಅದೆಲ್ಲ ಗೊತ್ತಿಲ್ಲ ನನಗೆ. ಆ ಥರ ಇರುವಂಥವನು. ಹಾಗಾಗಿ ಒಂದು ಧರ್ಮದ ಟಾರ್ಗೆಟ್ ನಂದಲ್ಲ. ಎಲ್ಲರೂ ಒಟ್ಟಾಗಿ ಹೋಗ್ಬೇಕಾದ್ರೆ ನಾನು ನಿಮ್ಮನ್ನು ಎಷ್ಟು ಗೌರವಿಸ್ತೀನಲ್ಲ, ಮತ್ತು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ನೀವು ಗೌರವ ಕೊಡಬೇಕಲ್ಲ. ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾತ್ರ ನಾನು ಗೌರವ ಕೊಟ್ಟು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನೀವು ಬಿಡೋದಿಲ್ಲ ಅಂತ ಹೇಳಿದ್ರೆ ಇದೇ ಅವನೇ ಆಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ. ನಿಮ್ಮ ಧರ್ಮ ನಿಮ್ಮ ತತ್ವ ಇರುತ್ತೆ, ನನ್ನ ಧರ್ಮ ನನ್ನ ತತ್ವ ಇರುತ್ತೆ. ನಂದು ಒಂದು ದಾರಿ ಇರುತ್ತಲ್ಲ, ಆ ದಾರಿಗೆ ನೀವು ಒಂದು ವಾತಾವರಣದಲ್ಲಿ ಚರ್ಚೆ, ಸೌಹಾರ್ದತೆ, ಪರ ಟೀಕೆ ಎಲ್ಲ ಸರಿ, ಆದರೆ ಅದ್ರ ಹಂತ ಎಲ್ಲೇ ಮೀರಬಾರ್ದಲ್ಲ. ಅದು ಮೀರಿದಾಗ ನಾವೆಲ್ಲ ಒಂದು ಕಡೆ ಇದು ನಮ್ಮ ಬುಡಕ್ಕೆ ಬರ್ತಿದೆ ಅನ್ನೋಂಥ ಸಂದರ್ಭದಲ್ಲಿ ನಾನು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಬಂದಿರುವಂಥದ್ದು ಒಂದು ಹೇಳಿಕೆ ಇದು ಅಷ್ಟೇ. ಅಲ್ಲ ಗುರುಗಳು, ಅದು ಹೇಳಿದ್ರೆ ನೀವು ಅವಾಗ ನಾಗರಾವ್ ಅಂತ ನನಗೆ ಫೈನಲ್ ಆಗಿ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ತಮ್ಮದೇನು ನಿಲ್ಲುವಂತ ಅಲ್ಲ, ಅವ್ರು ಹೇಳಿದ್ದಾರೆ. ಅಮಿತ್ ಶಾ ಅವರು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ. ದೇಶಾದ್ಯಂತ ಹೋರಾಟ ನಡೀತು, ಬಟ್ ನೀವೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ. ಅವರು ಹೇಳಿಕೆಯನ್ನು ತಿರುಚಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ನಾನೀಗೇನು ಹೇಳಿದೆ ಅಜಿತ್ ಸರ್, ನಾನೀಗೇನು ಹೇಳಿದೆ, ನಾನು ಹೊಸಪೇಟೆಯಲ್ಲಿ ಹೇಳಿಕೆ ಕೊಟ್ಟರೆ ನಿಜ, ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳಿ. ನನ್ನ ಪ್ರಶ್ನೆ ಅಮಿತ್ ಶಾ ಅವ್ರೇನಾದರೂ ನಾನು ಹೇಳಿರೋದು ಅದು ನಿಜ, ನಾನು ಅದಕ್ಕೆ ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳಿದರೆ ನಾನು ಖಂಡಿತವಾಗಲೂ ನಿಮಗಿಂತ ಮುಂಚೆ ನಾನೇ ವಿರುದ್ಧವಾಗಿ ಅವ್ರಿಗೆ ಹೇಳಿಕೆ ಕೊಡ್ತೀನಿ. ಅಲ್ಲ, ಒಂದೊಂದು ಸಲ ಹೇಳಿಕೆಗಳನ್ನು ಹೌ ಇಸ್ ಇಟ್ ರಿಪ್ರೆಸೆಂಟೆಡ್ ಅನ್ನೋದೊಂದು ಬರುತ್ತೆ. ರಾಹುಲ್ ಗಾಂಧಿಯವರು ಒಂದು ಹೇಳಿಕೆ ಕೊಟ್ಟರು ಅಮೇರಿಕಾದಲ್ಲಿ, ಏನು ಮೀಸಲಾತಿ ಇರಬೇಕಾ ಇರಬಾರ್ದು ಅಂದರೆ ಮೀಸಲಾತಿ ಸಮಾನತೆ ಬಂದಾಗ ಮೀಸಲಾತಿಯನ್ನು ತೆಗೆದು ಹಾಕಬೇಕು ಅಂದರು. ಏನು ತಪ್ಪಿದೆ ಆ ಹೇಳಿಕೆಯಲ್ಲಿ? ಕರೆಕ್ಟ್ ಅಲ್ವಾ? ಅಸಮಾನತೆ ಇರೋದ್ರಿಂದ ಮೀಸಲಾತಿ ಬೇಕು, ಸಮಾನತೆ ಬಂದಾಗ ಮೀಸಲಾತಿ ತೆಗೆದುಹಾಕೋಣ ಅಂತ. BJP-ಯವರು ಏನಂದ್ರು, ಮೀಸಲಾತಿ ತೆಗೆದುಹಾಕೋಣ ಅಂದರು ರಾಹುಲ್ ಗಾಂಧಿ, ತೆಗೆದುಹಾಕೋಣ ಅಂದರು ರಾಹುಲ್ ಗಾಂಧಿ. ದಟ್ ಈಸ್ ಮಿಸ್ರಿಪ್ರೆಸೆಂಟೇಷನ್ ಆಫ್ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್. ಇಲ್ಲಿ 12 ಸೆಕೆಂಡ್ಗಳ ವೀಡಿಯೋನೊಂದು ನಿಮ್ಮವರು ಅಪ್ಲೋಡ್ ಮಾಡ್ತಾರೆ, 1 ನಿಮಿಷ 28 ಸೆಕೆಂಡ್ಗಳ ವೀಡಿಯೋ ಒಂದು BJP-ಯವರು ಅಪ್ಲೋಡ್ ಮಾಡ್ತಾರೆ. ಒಂದೊಂದು ವೀಡಿಯೋ ನೋಡಿದಾಗ ಒಂದೊಂದು ಅಭಿಪ್ರಾಯ ಬರುತ್ತೆ. ಅದನ್ನು ಅಂದರೆ ತಿರುಚಲಾಗಿದೆ ಅಂತ ಹೇಳಿದಾಗ ಪೂರ್ತಿ ನೋಡಿ ಅಂತ ಹೇಳ್ದಂಗೆ ಅಷ್ಟೇ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.